ಲೋಕದಲ್ಲಿ ವಿಷಕಾರಿ ಹಾವುಗಳನ್ನ ಕಂಡ್ರೆ ನಾವೆಲ್ಲ ದೂರ ಓಡ್ತೀವಿ. ಅದು ಸಹಜ ಮತ್ತು ಅನಿವಾರ್ಯ ಕೂಡ. ಹಾವಿನ ಬಗ್ಗೆ ಪರಿಜ್ಞಾನವಿಲ್ಲದೆ ಅದನ್ನ ಹಿಡಿಯುವಂತ ಅಥವಾ ಹಿಂಸಿಸುವ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಆದ್ರೆ ಪ್ರಕೃತಿಯಲ್ಲಿ ಈ ವಿಷಕಾರಿ ಹಾವುಗಳು ಇಲ್ಲ ಅಂದ್ರೆ ಇಡೀ ಜೀವಿ ಪರಿಸರ ವ್ಯವಸ್ಥೆಯೇ ನಾಶವಾಗಿ ಹೋಗುತ್ತೆ ಅನ್ನೋಂಥ ನಿಗೂಢ ಸತ್ಯ ನಿಮಗೊತ್ತಾ? ಹೌದು, ಹಾವುಗಳು ಪ್ರಕೃತಿಯ ಅತ್ಯುತ್ತಮ ಜೈವಿಕ ನಿಯಂತ್ರಗಳು. ಇವು ಹೊಲ ಗದ್ದೆಗಳಲ್ಲಿ ಬೆಳೆ ನಾಶ ಮಾಡುವ ಇಲಿ, ಹೆಗ್ಗಣಗಳನ್ನ ತಿಂದು ರೈತನ ಬೆಳೆಯನ್ನ ಕಾಯ್ತವೆ. ಅಷ್ಟೇ ಅಲ್ಲ, ಇಲಿಗಳಿಂದ ಹರಡುವಂತಹ ಪ್ಲೇಗ್ನಂತಹ ಸಾಂಕ್ರಾಮಿಕ ರೋಗಗಳು ಮನುಷ್ಯನಿಗೆ ಹರಡದಂತೆ ತಡೆಯುತ್ತವೆ. ಹಾಗೆಯೇ ಇಂತಹ ಹಲವು ಪುಟ್ಟ ವಿಷಕಾರಿ ಜಂತುಗಳನ್ನ ಈ ಹಾವುಗಳು ಬೇಟೆಯಾಡುವುದರಿಂದ ರೋಗಕಾರಕ ಜೀವಿಗಳ ಸಂಖ್ಯೆ ತಾನಾಗಿಯೇ ಹತೋಟಿಗೆ ಬರುತ್ತದೆ. ಇನ್ನು ಆಹಾರ ಸರಪಳಿಯಲ್ಲಿ ದುರ್ಗ ಮತ್ತು ನವಿಲುಗಳಿಗೆ ಈ ಹಾವುಗಳೇ ಪ್ರಮುಖ ಆಹಾರವಾಗಿ ಪಾತ್ರವಹಿಸುತ್ತದೆ. ಹಾಗೆಯೇ ಹಾವಿನ ವಿಷ ಕೇವಲ ಕೊಲ್ಲಲು ಮಾತ್ರವಲ್ಲ, ಜೀವ ಉಳಿಸಲು ಬಳಕೆಯಾಗುತ್ತದೆ. ಹಾವಿನ ವಿಷದಿಂದಲೇ ಹಾವಿನ ಕಡಿತಕ್ಕೆ ನೀಡುವಂತಹ ಆಂಟಿವೆನಮ್ ಲಸಿಕೆ ತಯಾರಿಸಲಾಗುತ್ತದೆ. ಕ್ಯಾನ್ಸರ್, ರಕ್ತದೊತ್ತಡ ಮತ್ತು ಪಾರ್ಶ್ವವಾಯು ರೋಗಗಳ ಔಷಧಿಗೂ ಇದರ ವಿಷವನ್ನ ಬಳಸ್ತಾರೆ. ಇನ್ನು ಹಾವಿನ ಬಗ್ಗೆ ನಿಮಗೆ ತಿಳಿಯದ ಕೆಲವು ರೋಮಾಂಚಕ ರಹಸ್ಯಗಳು ಇಲ್ಲಿವೆ. ಮೊದಲನೆಯದು, ಹಾವಿನ ವಿಷವೇ ಅಮೃತ. ಹೌದು, ಹಾವಿನ ಕಡಿತಕ್ಕೆ ನೀಡುವಂತಹ ಆಂಟಿ ವೆನಮ್ ಔಷಧಿಯನ್ನ ಹಾವಿನ ವಿಷದಿಂದಲೇ ತಯಾರಿಸಲಾಗುತ್ತದೆ. ಅಷ್ಟೇ ಅಲ್ಲ, ಕ್ಯಾನ್ಸರ್ ಮತ್ತು ಪಾರ್ಶ್ವವಾಯು ಕಾಯಿಲೆಗಳಿಗೂ ಕೂಡ ಇದರ ವಿಷದಿಂದಲೇ ಔಷಧಿ ಸಿದ್ಧವಾಗ್ತದೆ. ಎರಡನೆಯದು, ಹಾವುಗಳು ಹಾಲು ಕುಡಿಯೋದಿಲ್ಲ. ಹಾವಿಗೆ ಹಾಲನ್ನ ಜೀರ್ಣಿಸಿಕೊಳ್ಳುವಂತಹ ಶಕ್ತಿಯೇ ಇರೋದಿಲ್ಲ. ಹಬ್ಬದ ದಿನಗಳಲ್ಲಿ ಹಸಿದು ಒಣಗಿದ ಹಾವಿಗೆ ಹಾಲು ಕುಡಿಸಿದ್ರೆ ಅದು ಸಾವಿಗೆ ದಾರಿಯಾಗ್ತದೆ. ಮೂರನೆಯದು, ಹಾವಿಗೆ ಕಿವಿಗಳಿಲ್ಲ ಮತ್ತು ಪುಂಗಿ ಸದ್ದಿಗೆ ಅವು ಕುಣಿಯೋದಿಲ್ಲ. ಕೇವಲ ನೆಲದ ಕಂಪನ ಮತ್ತು ಪುಂಗಿಯ ಚಲನೆಯನ್ನ ನೋಡಿ ಅವು ಆಡುತ್ತವೆ. ಕೊನೆಯದಾಗಿ, ಹಾವುಗಳು ತಮ್ಮ ಸೀಳು ನಾಲಿಗೆಯಿಂದಲೇ ವಾಸನೆಯನ್ನ ಗ್ರಹಿಸಿ ಪರಿಸರವನ್ನ ಪತ್ತೆ ಹಚ್ಚುತ್ತವೆ. ಹಾಗಾಗಿ ಹಾವುಗಳು ಶತ್ರುವಲ್ಲ, ಪ್ರಕೃತಿಯ ಜೀವನಾಡಿ. ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ.